ಫಿಶ್ಶು ಎಷ್ಟು ಕಾಸ್ಟ್ಲಿನೋ ಹಾಗೆ ಟೇಸ್ಟು ಕೂಡ ಸೂಪರಾಗಿದೆ. ನೋಡಿ ಅಂಜಲ್ ಫಿಶ್ಶು ಬಂದಿದೆ ನಮ್ಮ ಮನೆಗೆ. ನನ್ನ ಗಂಡಂಗೆ ಬೈಕೆ ಆಗಿದೆ ಅಂತೆ, ಅದಕ್ಕೆ ತೊಗೊಂಡು ಬಂದಿರೋದು ಇವತ್ತು ಮಾಡೋದಕ್ಕೆ. ನಿಮ್ಮ ಗಂಡಗೂ ಹಿಂಗೆ ಅವಾಗವಾಗ ಬೈಕೆ ಆಗ್ತಾ ಇರುತ್ತೆ ಏನು ಅಂತ ಕಮೆಂಟ್ ಮಾಡಿ. ನಾನಿವತ್ತು 2 ಥರ ಮಾಡ್ಕೊತಾ ಇದ್ದೀನಿ. ಇಷ್ಟೊಂದು ಇದೆ ಅಲ್ವಾ, ಮಧ್ಯಾಹ್ನ ಇವಾಗ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಸೊ ಕ್ವಿಕ್ಕಾಗಲಿ ಅಂತ ಈ ಥರ ಒಂದು ಸಿಂಪಲ್ ಮ್ಯಾರಿನೇಷನ್ ಮಾಡಿ ಒಂದು 3-4 ಪೀಸ್ ಮಾಡ್ಕೊತೀನಿ. ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಪೆಪ್ಪರು, ಅರಶಿನ, 1-2 ಗ್ರೀನ್ ಚಿಲ್ಲಿ, ಉಪ್ಪು ಮತ್ತು ಗರಂ ಮಸಾಲ, ಮತ್ತು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ನಿಂಬೆ ರಸ ಒಂದು ಅರ್ಧ ಹೋಳಷ್ಟು. 2 ಥರ ಮಾಡೋಣ ಅಂತ ಇವಾಗ ಸಿಂಪಲ್ಲಾಗಿ ಈಸಿಯಾಗಿ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ. ನೈಟ್ಗೆ ಬೇರೆ ಥರ ಮಾಡ್ಕೊತೀನಿ, ಅದನ್ನು ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. 2 ರೆಸಿಪಿ. ಇದಕ್ಕೆ ಸ್ವಲ್ಪ ಎಣ್ಣೆ, ನಾನಿಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದಾದ್ರೂ ಎಣ್ಣೆ ಯೂಸ್ ಮಾಡ್ಕೋಬೋದು. ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕಷ್ಟೆ. 1-2 ಡ್ರಾಪು ನೀರು ಹಾಕ್ಕೊತೀನಿ, ಜಾಸ್ತಿ ಬೇಡ, ಸ್ವಲ್ಪ. ಸೊ ಇವಾಗ ಈ ಮಸಾಲಾನ ಚೆನ್ನಾಗಿ ಇದಕ್ಕೆ ಹಚ್ಚಬೇಕು. ಸೊ ಇವಾಗ ಮ್ಯಾರಿನೇಟ್ ಮಾಡಿ ಅಟ್ಲೀಸ್ಟ್ 1 ಅವರ್ ಆದರೂ ಇಡಬೇಕು. ಚೆನ್ನಾಗಿ ಮ್ಯಾರಿನೇಷನ್ ಆಗಬೇಕು, ಆಮೇಲೆ ಫ್ರೈ ಮಾಡೋದು. ಸೊ ಫಿಶ್ ಮಾಡ್ಕೊಳ್ಳೋಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಯಾವಾಗಲೂ, ಯಾಕಂದರೆ ಚೆನ್ನಾಗಿರುತ್ತೆ ನಿಮಗೆ ಟೇಸ್ಟು. ಈ ಮಂಗಳೂರಲ್ಲಿ ಮತ್ತು ಕೇರಳ ಸೈಡೆಲ್ಲ ಇದೇ ಥರ ಯೂಸ್ ಮಾಡೋದು. ನೀವು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ನಾನ್ ಸ್ಟಿಕ್ ತವ ಇಟ್ಕೊಂಡೇ ಇಲ್ಲ, ನಾನು ಎಲ್ಲ ಬಿಸಾಕ್ಬಿಟ್ಟಿದ್ದೀನಿ. ಇರೋದು ಇದೊಂದೇ ಸಣ್ಣದು, ಇದರಲ್ಲಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇಡಿಸುತ್ತಾ? ಓ ಕರೆಕ್ಟಾಗಿ ಇಡಿಸಿದೆ, ಪರವಾಗಿಲ್ಲ ಅಲ್ಲ. ಇದಕ್ಕೆ ಓ ಇದಕ್ಕೆ ಒಂದು ಕರ್ಬೇವಿನ ಸೊಪ್ಪು ಹಾಕ್ಬಿಡ್ತೀನಿ. ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಇದು ಬೆಣ್ಣೆ ಥರ ಇರುತ್ತೆ. 2 ಮಿನಿಟ್ಸ್ ಆ ಕಡೆ 2 ಮಿನಿಟ್ಸ್ ಈ ಕಡೆ 2 ಮಿನಿಟ್ಸ್ ಅಷ್ಟೇ. ಇವಾಗ ಒಂದು ಕಡೆ ಬೆಂದಿದೆ, ಮಗ್ಚಾಕೋಣ. ಕರೆಕ್ಟ್ ಆಯಿತಾ? ಸೊ ಫಿಶ್ ರೆಡಿಯಾಗಿದೆ, ನೋಡೋಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಅನ್ನಕ್ಕೆ ತಂಗ್ಳು ಸಾರು. ನೆನ್ನೆ ಬಸ್ಸಾರು ಮಾಡಿದ್ದೆ, ಅದೇ ಇತ್ತು. ಬಸ್ಸಾರು ಮಾಡಿದ್ರೆ ಯಾವಾಗಲೂ ಜಾಸ್ತಿ ಆಗುತ್ತೆ ನಮ್ಮ ಮನೇಲಿ. ಸ್ವಲ್ಪ ಮಸಾಲ ಕಾಳು ಅದೆಲ್ಲ ಹಾಕಿರ್ತೀವಲ್ಲ, ಅದು ಅಲ್ಲದೆ ನೆಕ್ಸ್ಟ್ ಡೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಸ್ಸಾರು. ನನಗಂತೂ ತುಂಬಾ ಇಷ್ಟ. ಒಬ್ಬಟ್ಟು ಸಾರು ಥರ ಗಮ್ಮಂತಿದೆ, ಬೇಳೆ ಹಾಕಿ ಮಾಡಿರೋದು ಒಬ್ಬಟ್ಟು ಸಾರು ಥರ ಗಮ್ಮಂತಿದೆ. ಈ ಥರ ಎಲ್ಲ ಮಿಕ್ಕಿದ್ರೆ ನಾವು ವೇಸ್ಟ್ ಮಾಡಲ್ಲ, ನೆಕ್ಸ್ಟ್ ಡೇಗೂ ತಿಂತೀವಿ. ಸೊ ಅದರಲ್ಲಿ ಏನಿಲ್ಲ, ಯಾಕೆ ವೇಸ್ಟ್ ಮಾಡಬೇಕಲ್ವಾ. ಇವತ್ತು ತಿನ್ನೋಕ್ಕೇ ಚೆನ್ನಾಗಿರುತ್ತಿದೆ ಆ್ಯಕ್ಚುಲಿ ಬಸ್ಸಾರು ಜೊತೆಗೆ ಫಿಶ್ ಫ್ರೈ. ಸೊ ನೋಡಿ ಸಖತ್ತಾಗಿದೆ ಫಿಶ್. ಟ್ರೈ ಮಾಡಿ ನೀವು ಈ ಸಲ. ಅಷ್ಟು ಬೈಕೆ ಆಗುತ್ತೆ ಅಂದರೆ ಅಯ್ಯೋ ಬೈಕೆ ಆಗ್ತಿರ್ಲಿಲ್ಲ. ನಾನು ಅದೇ ಹೇಳ್ತಿದ್ದೆ, ನೀನೇನಾದ್ರು ಮಗು ಇರೋ ಥರ ಇದ್ದಿದ್ರೆ ನನಗೆ ಚೆನ್ನಾಗಿ ಕಾಣ್ತದೆ ಫಿಶ್ಶು. ತಿನ್ಬಿಡು, ತಿನ್ಬಿಡ್ಲಾ? ಓಹೋ ಹಂಗೆ ಮುರಿದೋಯ್ತು, ಕರಗೋಯ್ತು ಅಷ್ಟು. ಖಾರ ಇದೆ, ಸಕ್ಕತ್ತಾಗಿದೆ. ಖಾರ ಬೇಕು ಅಂದಲ್ಲ. ಬೆಣ್ಣೆ ಬೆಣ್ಣೆ ಥರ ಇದೆ. ಮಸಾಲ ಚೆನ್ನಾಗಿದೆ. ಮಸಾಲ ನೀನೇ ಮಾಡ್ಕೊಂಡ? ನಾರ್ಮಲ್ ಅದು ಇದೆಲ್ಲ ಹಾಕಿ ಕಲಿಸೋದಷ್ಟೇ. ಸೂಪರಾಗಿದೆ. ಈ ಫಿಶ್ಶು ಎಷ್ಟು ಕಾಸ್ಟ್ಲಿನೋ ಹಾಗೆ ಟೇಸ್ಟು ಕೂಡ ಸೂಪರಾಗಿದೆ. ಸೂಪರ್. ಇನ್ನೊಂದು ಫಿಶ್ ಮಾಡ್ತೀನಿ ನೈಟ್, ಡಿಫ್ರೆಂಟ್. ಹೌದಾ? ಗೀ ರೋಸ್ಟ್ ಅದು, ಫಿಶ್ ಗೀ ರೋಸ್ಟ್ ಥರ. ಇಲ್ಲಿ ತಗೋ ಟೇಸ್ಟು ಚೆನ್ನಾಗ.
ಅದು ಸ್ವಲ್ಪ ಲೇಯರ್ ಬರುತ್ತಲ್ಲ, ಸಕ್ಕ ಟೇಸ್ಟ್ ಕೂಡ ಸಕ್ಕ. ಆ್ಯಕ್ಚುಲಿ ಸೂಪರ್ ಇದೆ. ವ್ಯಾಲೆಂಟೈನ್ಸ್ ಡೇಗೆ ಇದೇ ನನಗೆ ವ್ಯಾಲೆಂಟೈನ್ಸ್ ಗಿಫ್ಟು. ಫಿಶ್ ಫ್ರೈ. ಹೌದು. ತಿಂದ್ಬಿಟ್ಟು ಆಮೇಲೆ ನನ್ನ ಹೆಂಡತಿ ಸಿಗ್ತಾಳೆ. ಸೂಪರ್ ಸ್ಯಾಟಿಸ್ಫ್ಯಾಕ್ಷನ್. ಯಾವುದೇ ಮೀನು ಹೋಟ್ಲಿಗೆ ಹೋದ್ರೂ ಅಂಜಲ್ ಇಲ್ಲ ಕಾಣೆ, ಅಂಜಲ್ ಕಾಣೆ ಅಂದರೆ ಯಾವುದೇ ಹೋಟ್ಲಿಗೆ ಹೋದ್ರೂ ತುಂಬ ಕಾಸ್ಟ್ಲಿ. ಮನೆಗೆ ತಂದು ಈ ಥರ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಮಾಡ್ಕೊತೀನಿ, ಸೂಪರಾಗಿರುತ್ತೆ. 6.5 hours later. ಸೊ ಇನ್ನೊಂದು ಫಿಶ್ ಮ್ಯಾರಿನೇಷನ್ಗೆ ಆಲ್ಮೋಸ್ಟ್ ಸೇಮ್ ಏನು ಹಾಕ್ಕೊಂಡಿದ್ನೋ ಅದನ್ನೇ ಹಾಕ್ಕೊಂಡಿದ್ದೀನಿ. ಬಟ್ ಒಂದೇ ಒಂದು ಇಂಗ್ರೀಡಿಯೆಂಟ್ ಚೇಂಜ್ ಮಾಡಬೇಕು. ಏನಂತ ಹೇಳಿದ್ರೆ ನಿಂಬೆಹಣ್ಣು ಬದಲು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಮಸಾಲ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಗೀ ರೋಸ್ಟ್ ಮಾಡ್ಕೊತೀವಲ್ಲ, ಅದಕ್ಕೆ ಬೇರೆ ಮಸಾಲಾನ ರೆಡಿ ಮಾಡ್ಕೊತೀವಿ. ಗೀ ರೋಸ್ಟ್ಗೆ ಅದ್ರ ಮಸಾಲ ಸಪ್ರೇಟ್ ಇರುತ್ತೆ. ಮ್ಯಾರಿನೇಷನ್ಗೆ ಇಷ್ಟೇ ಸಾಕು, ಸಿಂಪಲ್ಲಾಗಿ ಹುಣಸೆ ಹುಳಿ ಹಾಕೋದಷ್ಟೇ ನಿಂಬೆಹಣ್ಣು ಬದಲು. ಇದು ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ ನೈಟ್ ಮಾಡ್ಕೊಳ್ಳೋಕ್ಕೆ. ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಸೊ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಬಿಡೋದು. ಅದನ್ನು ಫ್ರೈ ಮಾಡಿ ಹಂಗೆ ತಿಂದ್ವಿ. ಬಟ್ ಇದನ್ನು ಫ್ರೈ ಮಾಡಿ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಮಸಾಲ ಮಾಡ್ಕೊತೀವಿ ಗೀ ರೋಸ್ಟ್ಗೆ, ಅಷ್ಟೇ ಡಿಫ್ರೆನ್ಸು. ನೋಡಿ ಇಲ್ಲಿ ಏನು ಮಾಡ್ತಾವೆ ನನ್ನ ಮಗ. ಓಕೆ ಬಾ. ಸೊ ಫಿಶ್ಶು ನೋಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಅಲ್ವಾ. ಇವಾಗ ಗೀ ರೋಸ್ಟ್ಗೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಬೆಳ್ಳುಳ್ಳಿ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಮೆಣಸಿನ್ಕಾಯಿ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡೂ ಕೂಡ. ಸೊ ಅದು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋದು. ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ. ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಕಾಳು ಮತ್ತು ಸ್ವಲ್ಪ ಪೆಪ್ಪರ್ ಹಾಕ್ಕೊಬೇಕು. ನನ್ನ ಹತ್ರ ಪೆಪ್ಪರ್ ಖಾಲಿಯಾಗಿದೆ, ಅದಕ್ಕೆ ಪೆಪ್ಪರ್ ಪುಡಿ ಹಾಕ್ಕೊತಿದ್ದೀನಿ. ಮನೆಯಲ್ಲೇ ಮಾಡಿರೋದು ಇದು ಪುಡಿ. ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಒಂದು 4 ಸೋಂಪು, ಒಂದು 4 ಮೆಂತ್ಯ, ಇಷ್ಟೇ ಸಾಕು, ಜಾಸ್ತಿ ಬೇಡ. ಮತ್ತು ಸ್ವಲ್ಪ ಹುಣಸೆ ಹುಳಿ, ನಾವು ಮಧ್ಯಾಹ್ನ ಅದಕ್ಕೆ ಹಾಕ್ಕೊಂಡಿದ್ವಲ್ಲ ಮ್ಯಾರಿನೇಷನ್ಗೆ, ಅದೇ ಹುಣಸೆಹಣ್ಣ ಇದಕ್ಕೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇಲ್ವಾ ಈ ಕಡೆ ನೋಡಿ ಫಿಶ್ನ ಫ್ರೈ ಮಾಡ್ಕೊತಿದ್ದೀನಿ. ಈ ಕಡೆ ಇನ್ನೊಂದು ನಾವು ಗೀ ರೋಸ್ಟ್ ಮಾಡಬೇಕಲ್ಲ, ಅದಕ್ಕೆ ಇವಾಗ ಗೀ ಹಾಕ್ಕೊತೀನಿ. ಇದಕ್ಕೆ ಇನ್ನೇನು ಬೆಣ್ಣೆ ಹಾಕ್ಕೊತಾರ. ಈ ಗೀಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮಧ್ಯಾಹ್ನ ಈಚೆ ಎತ್ತಿಟ್ಟಿದ್ದು ನೋಡಿ ಹೆಂಗಾಗ್ಬಿಟ್ಟಿದೆ ಆಲ್ರೆಡಿ. ಇವಾಗ ಮತ್ತು ರುಬ್ಕೊಂಡಿರೋ ಅಂಥದ್ದು ಮಸಾಲ ಸಿಡಿಯುತ್ತೆ, ಸ್ವಲ್ಪ ಅಷ್ಟೇ ಸಿಡಿಯುತ್ತೆ, ಸರಿಯಾಗ್ಬಿಡುತ್ತೆ. ಅಂದರೆ ಗಮ್ಮಂತಿದೆಯಪ್ಪ ಗೀನಲ್ಲಿ ರೋಸ್ಟ್ ಮಾಡ್ತಿರೋದಕ್ಕೆ. ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗೆ ಬೇಯಿಸ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಕೊಬೇಡಿ. ಮಿಕ್ಸಿ ಜಾರಲ್ಲಿ ಏನಿರುತ್ತೆ ಮಸಾಲ ಅಂಟ್ಕೊಂಡಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಷ್ಟೆ. ಈ ಮಸಾಲ ಎಲ್ಲ ಚೆನ್ನಾಗಿ ಬೆಂದು ಇವಾಗ ತುಪ್ಪ ಎಲ್ಲ ಸೈಡಲ್ಲಿ ಬಿಡ್ತಾ ಇದೆ ನೋಡಿ, ಇಲ್ಲೆಲ್ಲ ಬಂದಿದೆ. ಇಷ್ಟು ಬೇಯಿಸ್ಕೋಬೇಕು. ಸೊ ಇವಾಗ ನಾವು ಫಿಶ್ ಹಾಕ್ಕೊಳ್ಳೋಣ. ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರೋ ಫಿಶ್ನ ಹಾಕ್ಕೊಳ್ಳೋದು. ಸೊ ನೋಡಿ ಇವಾಗ ಇದ್ರ ಮೇಲೆ ಮಸಾಲ ಈ ಥರ ಹಾಕ್ಕೊಳ್ಳೋದು. ಎಷ್ಟು? ಒಂದು ಪೀಸು 450 ರೂಪಾಯಿ. ಯಾಕೆ ಸಂಜು ಅಷ್ಟೇ ತಾನೇ ಹೋಟೆಲೆಲ್ಲ ತಿಂದರೆ? ಎಷ್ಟು ಹೇಳು ಒಂದು ಪೀಸು? ಅಲ್ಲ ನಾವು ಈ ಥರದ್ದು ನಾನು ನೋಡಿರಂಗೆ ಫಿಶ್ ಎಲ್ಲ ಕಾಸ್ಟ್ಲಿನೇ. ಎಷ್ಟಿರುತ್ತೆ ಕಮೆಂಟ್ ಮಾಡಿ ಗೈಸ್. ಒಂದು ಪೀಸ್ ಸಂಜಲ್ಲು ಮಿನಿಮಮ್ ಅಷ್ಟಿರುತ್ತೆ ಸಂಜು, 300-400 ರೂಪಾಯಿ.
ಬನ್ನಿ ಬನ್ನಿ ಫಿಶ್ ನೋಡಿ. ಸೊ ಗೀ ರೋಸ್ಟ್ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ. ಸಂಜಯ್ ಆಮೇಲೆ ತಿನ್ಬಿಟ್ಟು ನಿಮ್ಗೆ ಹೇಳ್ತಾರೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫ್ಲೇವರು ಸೂಪರ್ ಬರ್ತದೆ. ಸೇಮ್ ಈ ಮಂಗಳೂರು ಸೈಡು ಗೀ ರೋಸ್ಟ್ ಫಿಶ್ ಅಂತ ಕೊಡ್ತಾರಲ್ಲ, ಸೇಮ್ ಅದೇ ಥರ ಬರ್ತದೆ ಟೇಸ್ಟು. ಹಂಗೆ ಈ ಗ್ರೇವಿ ಕೂಡ ಸಕ್ಕ ಸೇಮ್ ಟೇಸ್ಟ್ ಬರ್ತದೆ. ಫಸ್ಟು ಇದನ್ನ ಬರ್ದಿಟ್ಬಿಡು, ಫಸ್ಟ್ ಟೈಮ್ ತಾನೇ ಮಾಡ್ತಾ ನೆಕ್ಸ್ಟ್ ಟೈಮ್ ಕೇಳ್ತೀನಿ, ಮಾಡಲೇಬೇಕು. ಯಾವಾಗಲೂ ಇದೇ ಥರದ್ದು ಕೇಳ್ತಾ ಇದ್ದಿತ್ತಾನೆ ನೀನು, ಮೇಲೆ ಮಸಾಲ ಇರಬೇಕು ಅಂತ. ಇದಕ್ಕೆ ರಸಮ್ ಒಳ್ಳೆ ಕಾಂಬಿನೇಷನ್ನು. ರಸಮ್ ಜೊತೆ ಇಷ್ಟು ಗೀ ರೋಸ್ಟ್ ತಿಂತಾ ಇದೆ, ಸೂಪರ್. ಮನೆಯೆಲ್ಲ ಗಮ್ಮಂತಿದೆ ಗೀ. ಆ್ಯಕ್ಚುಲಿ ಅದು ಮೇ ಬಿ ಆಯಿಲ್ ಹಾಕಿ ಮಾಡಿದ್ರೆ ಆ ಥರ ಚೆನ್ನಾಗಿ ಬರಲ್ಲ. ಮಾಡ್ಕೊಬೇಕು ಅಲ್ಲ, ಮಸಾಲ ಇನ್ನೂ ಇದೆಯಾ? ಅದು ಮಾಡ್ಕೊಳ್ಳೋದಷ್ಟೇ. ಇವಾಗಿಲ್ಲ, ಖಾಲಿ ಇಲ್ಲ. ಇವಾಗ 2 ಫಿಶ್ಗೆ ಎಷ್ಟು ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ತೃಪ್ತಿ ಆಯ್ತಾ ಫಿಶ್ ತಂದಿದ್ದು? ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಿದೆ ಅನ್ಸುತ್ತೆ. ಅಕ್ಕಪಕ್ಕದ ಮನೆಯವರಿಗೆಲ್ಲ ಅಂದ್ಕೊಂಡಿರ್ತಾರೆ ಏನಿವತ್ತು ಫಿಶ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬಾ ಘಮ ಚೆನ್ನಾಗಿ ಬರ್ತಿದೆ. ಸೊ ಇದನ್ನ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಸೊ ಸದ್ಯಕ್ಕೆ ಈ ವಿಡಿಯೋನಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಏನಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.